Hello students, hope you are all fine at home, safe due to this pandemic situation around us. Here I come before you online to teach you the English subject. Today let us turn our attention to page number 10 of your English second language English textbook. Kindly open your textbooks, students, and go to the page number 10. Enrich your vocabulary. Task 1, page number 10. Enrich your vocabulary, task 1. Today I have selected a topic, homophones. Homophones are words that sound the same but have different meanings and different spellings. I repeat this once again. What are homophones? Homophones are words that sound the same but have different meanings and different spellings. Spellings are different, meanings are different, but the pronunciation is same. Fill in the blanks with appropriate words. So here we have an exercise given. Fill in the blanks with appropriate words. Which words? Homophones. What are homophones? Homophones are words that sound the same but have different meanings. Let us see some sentences to understand this in a better way. ಪ್ರೀತಿಯ ವಿದ್ಯಾರ್ಥಿನಿಯರೇ, ಇವತ್ತಿನ ನಮ್ಮ ಇಂಗ್ಲಿಷ್ ವಿಷಯದಲ್ಲಿ ನಾವು ಆರಿಸಿಕೊಂಡಂಥ ಭಾಗ, ಗ್ರಾಮರ್ ಪೋರ್ಷನ್ನಲ್ಲಿ ತೆಗೆದುಕೊಂಡ ಭಾಗ ಹೋಮೋಫೋನ್ಸ್ ಅಂತ. ದಯವಿಟ್ಟು ನಿಮ್ಮ ಟೆಕ್ಸ್ಟ್ ಬುಕ್ಸ್ಗಳನ್ನು ಪುಟವನ್ನು ತೆಗೀರಿ. ಪೇಜ್ ನಂಬರ್ 10ನೇ ಪೇಜ್ ನಂಬರ್ಗೆ ಬನ್ನಿ. ಅಲ್ಲಿ ಹೋಮೋಫೋನ್ಸ್ ಅಂತ ನೋಡ್ತೀರ. ಈ ಹೋಮೋಫೋನ್ಸ್ ಅಂದರೆ ಏನು? ನಾನು ಕೂಡ ಇಲ್ಲಿ ಬೋರ್ಡ್ ಮೇಲೆ ಬರ್ತೀನಿ, ನೀವು ಪುಸ್ತಕದಲ್ಲಿ ಬರ್ಕೊಳ್ಳಿ. ಈ ಸೆಷನ್ನಲ್ಲಿ ನಾವು ತೆಗೆದುಕೊಂಡಿದ್ದು ಹೋಮೋಫೋನ್ಸ್. ಹೋಮೋಫೋನ್ಸ್ ಅಂದರೆ ಉಚ್ಚಾರಣೆ ಸೇಮ್ ಆಗಿರ್ತದೆ. ಅಂದರೆ ಎರಡೂ ಪದಗಳನ್ನು ನಾವು ಓದಬೇಕಾದ್ರೆ ಸೇಮ್ ಉಚ್ಚಾರಣೆಯನ್ನು ಓದ್ತೀವಿ. ನೋಡಿ, TOO ಇದನ್ನು ಹೇಗೆ ಬಿಡಿಸಿ ಓದಬೇಕು? ಟೂ ಅಂತ ಅಲ್ಲ, ಇದನ್ನು ಹೇಗೆ ಓದ್ತೀರಿ? ಇದು ಕೂಡ ಟೂ ಅಂತ ಓದ್ತೀರಿ. ಟೂ ಅಂದರೆ ಏನಾಯಿತು? ಉಚ್ಚಾರಣೆ ಸ್ವರ ಸೇಮ್ ಬಂತು. ಆದರೆ ಸ್ಪೆಲ್ಲಿಂಗ್ ಹೇಗಿದೆ? ಇಲ್ಲಿ ಸ್ಪೆಲ್ಲಿಂಗು ಬೇರೆ ಇದೆ, ಇಲ್ಲಿ ಸ್ಪೆಲ್ಲಿಂಗ್ ಬೇರೆ ಇದೆ. ಹೇಗೆ ಬೇರೆ ಇದೆ? ಇಲ್ಲಿ TOO ಇದೆ, ಇಲ್ಲಿ TWO ಇದೆ. ಸ್ಪೆಲ್ಲಿಂಗು ಬೇರೆ ಇದೆ ಮತ್ತು ಮೀನಿಂಗ್, ಅರ್ಥ, ಮೀನಿಂಗ್ಸ್ ಕೂಡ ಬೇರೆ ಇದೆ. ಎರಡು ಮೀನಿಂಗ್ಸ್. TWO ಅಂದರೆ ತುಂಬ ಅಂತ ಅರ್ಥ, ಬಹಳ, ತುಂಬ ಅಲ್ಲ, ತೋಲ್ ಅಂತೀವಿ ನಮ್ಮ ಒಂದು ಸ್ವಭಾಷೆ. ಇದು ಗೊತ್ತು. ಟೂ ಅಂದರೆ ಎರಡು, TWO ಎರಡು. ಅಂದರೆ ಇವೆರಡರಲ್ಲಿ ಸೂಕ್ತವಾದ ಒಂದು ಅದನ್ನು ಇಲ್ಲಿ ತುಂಬಿಸ್ಬೇಕು, ಬಿಟ್ಟ ಸ್ಥಳದಲ್ಲಿ ತುಂಬಿಸ್ಬೇಕು. ವಾಕ್ಯ ನೋಡಿ ಹೇಗಿದೆ? ವಿ ಹ್ಯಾಡ್ ಡ್ಯಾಶ್ ಮೆನಿ ಆಪಲ್ಸ್ ಟು ಕ್ಯಾರಿ. ವಿ ಹ್ಯಾಡ್ ಡ್ಯಾಶ್ ಮೆನಿ ಆಪಲ್ಸ್ ಟು ಕ್ಯಾರಿ ಅಂದರೆ ಏನಂತ? ನಮ್ಮಲ್ಲಿ ಹೊತ್ತುಕೊಳ್ಳಲಿಕ್ಕೆ ಬಹಳಷ್ಟು ಆ್ಯಪಲ್ಸ್ಗಳು, ಸೇಬ್ಗಳು ಇವೆ, ಇತ್ತು. ವಿ ಹ್ಯಾಡ್ ಅಂದರೆ ಪಾಸ್ಟ್. ವಿ ಹ್ಯಾಡ್ ಡ್ಯಾಶ್ ಮೆನಿ ಆಪಲ್ಸ್ ಟು ಕ್ಯಾರಿ. ಈಗ ನೀವೇ ಯೋಚನೆ ಮಾಡಿ, ಇವೆರಡರಲ್ಲಿ ಯಾವುದರಲ್ಲಿ ಸರಿ ಹೋಗುತ್ತೆ? ಎಸ್, ಯಾವುದು? TOO, ಟೂ
ಅಂದರೆ ಬಹಳ. ನಮ್ಮಲ್ಲಿ ಬಹಳಷ್ಟು ಸೇಬುಗಳು ಹೊತ್ತುಕೊಳ್ಳಲಿಕ್ಕೆ ಇದ್ದವು. We had too many apples to carry. That's the correct answer. Good. We had too many apples to carry. Clear? ಎರಡನೇದಕ್ಕೆ ಹೋಗೋಣ. ಸೆಕೆಂಡ್ ಒನ್. I dash a horse at the Marina beach. ಎರಡನೇ ಸಲ ಹೋಗ್ತೀನಿ, ಚೆನ್ನಾಗಿ ಜ್ಞಾನ ಕೊಟ್ಟು ನೋಡಿ ಕೇಳಿಸ್ಕೊಳ್ಳಿ. I dash a horse at the Marina beach. ಅಂದರೆ ಏನರ್ಥ? ನಾನು ಮರೀನಾ ಬೀಚ್, ಬೀಚ್ ಅಂದರೆ ನದಿ ದಂಡೆ, ನದಿ ತೀರ, ಬೀಚ್ ಸರಿನಾ? ಸಮುದ್ರ ಆಗಲಿ, ಸಮುದ್ರ ತೀರ, ಬೀಚ್ ಅಂದರೆ ಅಲ್ಲಿ ನಾನು, ಮರೀನಾ ಅಂದರೆ ಆ ಸ್ಥಳದ ಹೆಸರು. ಮರೀನಾ ಇಸ್ ಎ ನೇಮ್ ಆಫ್ ಬೀಚ್. ಈ ಮರೀನಾ ಬೀಚ್ ಹತ್ತಿರ ಕುದುರೆಯನ್ನು ಓಡಿಸಿದೆ. ಏನನ್ನ ಓಡಿಸಿದೆ? ಕುದುರೆ. ಹಾರ್ಸ್ ಅಂದ್ರೆ ಏನು? ಕುದುರೆ. ಕುದುರೆ ಓಡಿಸ್ಲಿಕ್ಕೆ ಏನಂತ ಕರಿತೀವಿ ನಾವು? ರೈಡ್. ರೈಡ್ ಎ ಹಾರ್ಸ್ ಅಲ್ಲ. ಐ ರೈಡ್ ಎ ಸೈಕಲ್, ಐ ರೈಡ್ ಎ ಹಾರ್ಸ್. ಹಾರ್ಸ್ ರೈಡ್ ಅಂತ ಹೇಳ್ತಾರಲ್ಲ, ಕುದುರೆ ಸವಾರಿ, ಕ್ಯಾಮಲ್ ರೈಡ್. ಇನ್ನು ಪ್ರಾಣಿಗಳ ಮೇಲೆ ನಾವು ಹತ್ತಿ ಸವಾರಿ ಮಾಡ್ತೀವಿ, ಮೋಜು ಮಸ್ತಿ ಮಾಡ್ತೀವಿ. ಕುದುರೆ, ಒಂಟೆ, ಆನೆ, ಈ ರೀತಿ. ಐ ಡ್ಯಾಶ್ ಎ ಹಾರ್ಸ್ ಎಟ್ ದ ಮರೀನಾ ಬೀಚ್. ಇಲ್ಲಿ ಎರಡು ಹೋಮೋಫೋನ್ಸ್ಗಳನ್ನು ನೋಡ್ತೀವಿ. ಯಾವುದು? ROAD. ROAD. ಇದು RODE. ROAD ಅಂದ್ರೂ ಕೂಡ ರೋಡ್, RODE ಅಂದ್ರೂ ಕೂಡ ರೋಡೇ. ಆದರೆ ಎರಡು ಸ್ಪೆಲ್ಲಿಂಗ್ಸ್ಗಳು ಬೇರೆ ಇದೆ, ಎರಡು ಅರ್ಥಗಳು ಬೇರೆ ಇದೆ, ಆದರೆ ಸ್ವರ ಸೇಮ್ ಇದೆ. ಹೇಗೆ ಓದಬೇಕು? ROAD ರೋಡ್, ರಸ್ತೆ. ರಸ್ತೆ ರಸ್ತೆ ಮೇಲೇನೂ ಹೋಗ್ತೀವಲ್ಲ, ದ್ಯಾಟ್ ಈಸ್ ಕಾಲ್ಡ್ ರೋಡ್. ROAD ರೋಡ್. ಇನ್ನೊಂದು ರೋಡ್ ಅಂದರೆ ಸವಾರಿ ಮಾಡಿದೆನು. ರೈಡ್ ಈಸ್ ಪ್ರೆಸೆಂಟ್ ಟೆನ್ಸ್, RIDE. ರೈಡ್, ರೋಡ್. ರೈಡ್ ಅಂದರೆ ಏನು? ಸವಾರಿ ಮಾಡು. ರೈಡ್ ಬೈಸಿಕಲ್. ಸೈಕಲನ್ನು ನಾನು ತುಳಿಯುತ್ತೇನೆ, ನಡೆಸುತ್ತೇನೆ. ರೈಡ್. ಸೈಕಲನ್ನು ನಡೆಸಿದ್ದಾಯಿತು ಪಾಸ್ಟ್ ಟೆನ್ಸ್ನಲ್ಲಿ, ಭೂತಕಾಲದಲ್ಲಿ ತಗೊಂಡ್ರೆ ಐ ರೋಡ್ ಎ ಬೈಸಿಕಲ್. ಹೌದಾ? ಐ ರೈಡ್ ಎ ಬೈಕ್. ನಾನು ಗಾಡಿಯನ್ನು ಓಡಿಸುತ್ತೇನೆ, ಹೀರೋ ಹಾಂಡಾನ ಓಡಿಸ್ತೇನೆ, ರೈಡ್. ಕುದುರೆ ಸವಾರಿ ಮಾಡುತ್ತೇನೆ, ರೈಡ್. ಪಾಸ್ಟ್ ಟೆನ್ಸ್ನಲ್ಲಿ ತಗೊಂಡಾಗ, ಭೂತಕಾಲದಲ್ಲಿ ತಗೊಂಡಾಗ ರೋಡ್ ಆಗುತ್ತೆ. ಸ್ಪೆಲ್ಲಿಂಗ್ ಏನು? RODE ರೋಡ್. ಸೊ ಸರಿಯಾದ ಉತ್ತರ ಹೇಳಿ. ಎಸ್, ಐ ರೋಡ್ ಎ ಹಾರ್ಸ್ ಎಟ್ ದ ಮರೀನಾ ಬೀಚ್. ಮೂರನೇದಕ್ಕೆ ಹೋಗೋಣ. ಅರ್ಥ ಆಯ್ತಾ? ಮೊದಲನೇದು, ಎರಡನೇದು ಅರ್ಥ ಆಯ್ತಾ? ಮೂರನೇದಕ್ಕೆ ಹೋಗೋಣ. ಮೂರನೇದು ನೋಡಿ. ಡಿಡ್ ಯು ಹ್ಯಾವ್ ಎ ಡ್ಯಾಶ್ ಫಾರ್ ಲಂಚ್? ಪ್ರಶ್ನೆ ಚಿಹ್ನೆ, ಪ್ರಶ್ನೆ ಕೇಳುವಂಥ ವಾಕ್ಯ ಇದೆ. ಇಂಟ್ರೋಗೇಟಿವ್ ಸೆಂಟೆನ್ಸ್, ಪ್ರಶ್ನಾರ್ಥಕ ವಾಕ್ಯ, ಪ್ರಶ್ನೆ ಕೇಳುವಂಥ ಚಿಹ್ನೆ. ಡಿಡ್ ಯು ಹ್ಯಾವ್, ನಿನ್ನಲ್ಲಿ ಇತ್ತಾ? ಊಟ, ಮಧ್ಯಾಹ್ನದ ಊಟಕ್ಕೆ ಇದು ಇತ್ತಾ? ಲಂಚ್ ಅಂದ್ರೆ ಏನು? ಮಧ್ಯಾಹ್ನದ ಊಟ. ಡಿಡ್ ಯು ಹ್ಯಾವ್ ಡ್ಯಾಶ್ ಫಾರ್ ಲಂಚ್? ಈಗ ಮಧ್ಯಾಹ್ನದ ಊಟ ಅಂದಾಗ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಎರಡು ನಮಗೆ ಚಾಯ್ಸ್ ಇದೆ. ಬಿಟ್ಟ ಸ್ಥಳದಲ್ಲಿ ತುಂಬಲಿಕ್ಕೆ ಎರಡು ಚಾಯ್ಸ್ ಇದೆ. ಎರಡು ಚಾಯ್ಸ್ನಲ್ಲಿ ನೋಡಿ, ಒಂದು ಕಾಣಿಸ್ತಾ ಇದೆ PEAR, ಪೇರ್. PEAR ಪೇರ್. ಎರಡನೇದು PAIR ಪೇರ್. ಎರಡೂ ಸೇಮ್ ಉಚ್ಚಾರಣೆ. ಉಚ್ಚಾರಣೆ ಅಂದರೆ ನಾವು ಸ್ವರ, ಗಂಟಲು, ವೋಕಲ್ ಕಾರ್ಡ್ಸ್ನಿಂದ ಸ್ವರ ಉಚ್ಛೇದನೆ ಮಾಡ್ತೀವಲ್ಲ, ಅದಕ್ಕೆ ಪ್ರೊನೌನ್ಸಿಯೇಷನ್ ಈಸ್ ಸೇಮ್. ಸರಿನಾ? ಆದರೆ ಈಗ ನಾವು ಅದರ ಸ್ಪೆಲ್ಲಿಂಗ್ ಮತ್ತು ಮೀನಿಂಗ್ಸ್ ಎಲ್ಲ ನೋಡೋಣ. ಸ್ಪೆಲ್ಲಿಂಗ್ ಏನಿದೆ? PEAR, PAIR. ಈಗ ಮೀನಿಂಗ್ಸ್, ಅರ್ಥಗಳು. ಅರ್ಥ ಏನಾಗ್ತದೆ? PEAR ಅಂದರೆ ಇಟ್ಸ್ ಎ ಫ್ರೂಟ್, ಒಂದು ಹಣ್ಣಿದೆ. ಈ ಹಣ್ಣನ್ನು ನಾವು ಯಾವ ರೀತಿ ಹಣ್ಣಿರ್ತದೆ ಅಂದರೆ, ಇದು ಸ್ವಲ್ಪ
ಗ್ವಾವ ಅಂದರೆ ಜಾಪಳ ಹಣ್ಣು. ಜಾಪಳ ಹಣ್ಣು ತರಹ ಕಲರು ಮತ್ತು ಟೇಸ್ಟ್, ಅದರ ರುಚಿ ಮತ್ತು ಆಕಾರ ಗಾತ್ರ ಅಷ್ಟೇ ಸೈಜ್ನಲ್ಲಿ ಇರುತ್ತೆ. ಆದರೆ ಕಚ್ಚಿ ತಿಂದಾಗ ಅದು ಸ್ವಲ್ಪ ಆ್ಯಪಲ್ ಥರ ಸಿಹಿ ಮತ್ತು ಹುಳಿ ಮಿಶ್ರಣ. ಇಟ್ ಟೇಸ್ಟ್ ಲೈಕ್ ಆ್ಯನ್ ಆ್ಯಪಲ್. ಇಟ್ ಇಸ್ ವೆರಿ ಹೆಲ್ದಿ ಫ್ರೂಟ್. ಅದನ್ನು ನಾವು ಹುಡುಕಿ ಮಾರ್ಕೆಟ್ನಲ್ಲಿ ಪರ್ಚೇಸ್ ಮಾಡ್ತೀವಿ, ಸಿಗಲ್ಲ, ಅಪರೂಪವಾಗಿ ಸಿಗ್ತದೆ, ಇಲ್ಲಿ ನಮ್ಮಲ್ಲಿ ಬೆಳೆಯುವುದಿಲ್ಲ. ಸೊ ದ್ಯಾಟ್ ಈಸ್ ಕಾಲ್ಡ್ ಪೇರ್. ಅಂದರೆ ಮಧ್ಯಾಹ್ನದ ಊಟಕ್ಕೆ ಇದನ್ನು ನಿಮ್ಮ ಹತ್ರ ಇದೆಯಾ ಅಂತ ಪ್ರಶ್ನೆ. ಏನಿದೆ ವಾಕ್ಯ ಓದೀಗ ನೀವು ಜೋರಾಗಿ. ಎಸ್, ಡಿಡ್ ಯು ಹ್ಯಾವ್ ಎ ಪೇರ್ ಫಾರ್ ಲಂಚ್? ಪೇರ್ ಯಾವ ಪೇರ್ ಅಂತೀರಿ ಹೇಳಿ ಸ್ಪೆಲ್ಲಿಂಗು? ಎಸ್, ಹಣ್ಣು, ಪೇರ್. ಅರ್ಥ ಆಯ್ತಾ? ನೆಕ್ಸ್ಟ್ ಕೊನೆಯದಕ್ಕೆ ಹೋಗೋಣ. ಲಾಸ್ಟ್ ಒನ್, ನಾಲ್ಕನೇದು ನೋಡಿ. ದ ಬುಕ್ಸ್ ಆರ್ ಓವರ್ ಡ್ಯಾಶ್ ಆನ್ ದ ಶೆಲ್ಫ್. ಎರಡನೇ ಸಲ ಓದ್ತೀನಿ. ಬುಕ್ಸ್ ಆರ್ ಓವರ್ ಡ್ಯಾಶ್ ಆನ್ ದ ಶೆಲ್ಫ್. ಈಗ ಇಲ್ಲಿ ಎರಡು ಆಪ್ಷನ್ಸ್ಗಳು, ಎರಡು ನಮಗೆ ಚಾಯ್ಸ್ಗಳನ್ನು, ಎರಡು ಉತ್ತರಗಳನ್ನು ಕೊಟ್ಟಿದ್ದಾರೆ, ಎರಡು ಹೋಮೋಫೋನ್ಸ್ಗಳನ್ನು ಕೊಟ್ಟಿದ್ದಾರೆ. ಎರಡು ಹೋಮೋಫೋನ್ಸ್ಗಳು ಫಸ್ಟ್ ನಾವು ಅರ್ಥ ಮಾಡಿಕೊಳ್ಳೋಣ. ಅದರಲ್ಲಿ ಸರಿಯಾದ ಉತ್ತರವನ್ನು ನಾವು ಬಿಟ್ಟ ಸ್ಥಳಗಳಲ್ಲಿ ತುಂಬೋಣ. ಫಸ್ಟ್ ಇದರದ್ದು ನಾವು ಸ್ಪೆಲ್ಲಿಂಗನ್ನು ನೋಡ್ಕೊಳ್ಳೋಣ. THEIR ಹೇಗೆ ಓದಬೇಕು? ದೇರ್. ಇದು ನೋಡಿ, THERE, ದೇರ್. ಎರಡು ಸ್ವರ ಸೇಮ್ ಬಂತಲ್ರಿ, ದೇರ್ ಮತ್ತು ದೇರ್. THEIR, ದೇರ್ ಅಂದರೆ ಅವರ. ಇಟ್ ಈಸ್ ದೇರ್ ಹೌಸ್, ಇಟ್ ಈಸ್ ದೇರ್ ವರ್ಕ್, ಇಟ್ ಈಸ್ ದೇರ್ ನೋಟ್ಬುಕ್, ಇಟ್ ಈಸ್ ದೇರ್ ಅಂತ ಹೇಳ್ತೀವಿ. ಅವರ, ಇದು ಅವರ ಮನೆ, ಇದು ಅವರ ಪೆನ್ನು, ಇದು ಅವರ ಕೆಲಸ. ದೇರ್, THEIR, ದೇರ್ ಅಂದರೆ ಅವರ. ಮತ್ತೊಂದು ದೇರ್ ಏನಿದೆ? THERE, ಅಲ್ಲಿ. ಲುಕ್ ದೇರ್, ಅಲ್ಲಿ ನೋಡಿ. ವಿರುದ್ಧ ಪದ ಹಿಯರ್. ಲುಕ್ ಹಿಯರ್, ಲುಕ್ ದೇರ್. ಇಲ್ಲಿ, ಅಲ್ಲಿ. ಹಿಯರ್ ಅಂದರೆ ಇಲ್ಲಿ, ದೇರ್ ಅಂದರೆ ಅಲ್ಲಿ. THER, ದೇರ್ ಅಂದರೆ ಅಲ್ಲಿ. ಸೊ ಈಗ ನೀವು ಯೋಚನೆ ಮಾಡಿ, ಯಾವುದು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಕೂಡುತ್ತೆ? ವಾಕ್ಯ ಏನಿದೆ? ದ ಬುಕ್ಸ್ ಆರ್ ಓವರ್ ಡ್ಯಾಶ್ ಆನ್ ದ ಶೆಲ್ಫ್. ಶೆಲ್ಫ್ ಅಂದರೆ ಪುಸ್ತಕ ಇಡುವಂಥ ಒಂದು ಕಬರ್ಡ್. ಪುಸ್ತಕಗಳನ್ನು ಇಡುವಂಥ, ಹೀಗಾಗಿ ಇಡುವಂಥ ಪುಸ್ತಕ. ಸಿ, ದಿಸ್ ಈಸ್ ಯುವರ್ ಟೆಕ್ಸ್ಟ್ ಬುಕ್. ಓಕೆ, ಸೊ ಕೀಪ್ ಯುವರ್ ಟೆಕ್ಸ್ಟ್ ಬುಕ್ಸ್ ರೆಡಿ ವೆನ್ ಐ ಕಮ್ ಬ್ಯಾಕ್ ಅಗೇನ್. ಸೊ ಪುಸ್ತಕಗಳನ್ನು ಅಲ್ಲಿ ಆ ಶೆಲ್ಫ್ನಲ್ಲಿ ಇಡಿ. ದೇರ್, ಅಲ್ಲಿ ಇಡಿ. ಪುಸ್ತಕಗಳನ್ನು ಶೆಲ್ಫ್ನಲ್ಲಿ ಇಡಿ. ಸೊ ಸರಿಯಾದ ಉತ್ತರ ನೀವೇ ಹೇಳಿ. ಈಗ ನಿಮ್ಮ ಉತ್ತರವನ್ನು ಆಲೋಚನೆ ಮಾಡಿ. ದ ಬುಕ್ಸ್ ಆರ್ ಓವರ್ ದೇರ್. THERE, ದೇರ್ ಅಂದರೆ ಪುಸ್ತಕಗಳು ಅಲ್ಲಿ ಇವೆ, ಆ ಶೆಲ್ಫ್ನಲ್ಲಿ ಪುಸ್ತಕಗಳು ಇವೆ. ದ ಬುಕ್ಸ್ ಆರ್ ದೇರ್, ಪುಸ್ತಕಗಳು ಬಹುವಚನ. ದ ಬುಕ್ಸ್ ಆರ್ ದೇರ್ ಆನ್ ದ ಶೆಲ್ಫ್. ಸೊ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇವತ್ತು ಈ ಒಂದು ಹೋಮೋಫೋನ್ಸ್ ಟಾಪಿಕ್ ನಾವು ತಕ್ಕೊಂಡಿದ್ದೇವೆ. ನಾನು ಅಂದ್ಕೊಳ್ತೀನಿ ಇದು ಸುಲಭವಾಗಿತ್ತು, ಆನಂದಕರವಾಗಿತ್ತು, ಎಲ್ರಿಗೂ ಅರ್ಥ ಆಗುವ ರೀತಿಯಲ್ಲಿ ಇದನ್ನು ನಾನು ಪ್ರಸ್ತುತಪಡಿಸಿದೆ ಅಂತ ತಿಳ್ಕೊಳ್ತೀನಿ. So let me conclude with this small little topic today, homophones. Tomorrow we'll again come back with other live sessions. Hope you enjoyed it. Thank you.